ಇವತ್ತು ನಿಜವಾಗ್ಲೂ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಷ್ಟೊಂದು ಸುಂದರವಾದಂಥ ಜಿಲ್ಲಾ ಕಚೇರಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಜನರಿಗೆ ಸಮರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆಯ ದಿನ. ಇವತ್ತು ವಿಶೇಷತೆ ಏನಂತ ಹೇಳಿದ್ರೆ, ಈ ಒಂದು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ನಿರ್ಮಾಣ ಆಗಿದೆ, ಇದಕ್ಕೆ ಶಂಕುಸ್ಥಾಪನೆಯನ್ನು ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ನಡೆದಿದ್ದು 21ನೇ ತಾರೀಕು ಏಪ್ರಿಲ್ 2016. ಅಂದಿನ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಬಂದು ಈ ಒಂದು ಕಚೇರಿಗೆ ಶಂಕುಸ್ಥಾಪನೆಯನ್ನು ಹಾಕಿದ್ರು. ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಿನ ಅಂದಾಜು ವೆಚ್ಚ ಅಂತ ಇದ್ದಂತ ಒಂದು ಯೋಜನೆ. ಈ ಒಂದು ಜಾಗದಲ್ಲಿ ಬರಬೇಕಾಗಿರ್ತಕ್ಕಂಥ ಸುಂದರವಾದಂಥ ಒಂದು ಜಾಗ ಇದು. ಇಡೀ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜನರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸ್ಥಳ. ಈ ಸ್ಥಳ ಸಿಗಬೇಕಾದ್ರೆ ಇದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಅಂದಿನ ಅರಣ್ಯ ಸಚಿವರಾದಂಥ ಸನ್ಮಾನ್ಯ ರಮನಾಥ್ ರೈ ಅವರನ್ನ ಸ್ಮರಿಸಬೇಕಾಗ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಅವತ್ತವರು ಇದರಿಂದ ಬಿದ್ದವರು ಇದಾಗಲೇಬೇಕು ಅಂತ ಹೇಳಿ ಈ ಒಂದು ಜಾಗವನ್ನು ಕೊಡಿಸಿ, ಯಾಕಂದ್ರೆ ಅರಣ್ಯ ಇಲಾಖೆಯಿಂದ ಒಂದು ಸೆಂಟ್ ತಗೊಳ್ಳೋದು ಕೂಡ ಎಷ್ಟು ಕಷ್ಟಪಡಬೇಕಾಗ್ತದೆ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಗೊತ್ತಿದೆ. ಆದ್ರಿಂದ ಈ 5 ಎಕರೆ 5.89 ಎಕರೆ ಇದನ್ನ ಬಿಡುಗಡೆಗೊಳಿಸಿ ಅವರು ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಕೊಟ್ಟು ಈ ಒಂದು ಭವ್ಯವಾದಂಥ ಒಂದು ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. 70 ಕೋಟಿ ರೂಪಾಯಿಯನ್ನ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿದ್ದಾರೆ. ಇನ್ನು ಹಲವಾರು ಹೇಳಬೇಕಾಗಿರೋ ಬೇಕಾದಷ್ಟಿದೆ, ಅದು ಮುಖ್ಯಮಂತ್ರಿಯವರೇ ಮಾತಾಡ್ತಾರೆ. ನಾವಿವತ್ತು ಎಲ್ಲರನ್ನು ಕೂಡ ಸೇರಿಸಿ ಅಭಿವೃದ್ಧಿಯಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದು, ರಾಜಕೀಯ ಏನೇ ಇರಲಿ, ಆದರೆ ಜನರಿಗೆ ಜನಪರವಾದಂಥ ಕೆಲಸಗಳಾಗ್ತಕ್ಕಂಥದ್ದಕ್ಕೆ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ನಾವು ಕೆಲಸ ಮಾಡ್ತೇವೆ ಹೊರತು ಯಾರನ್ನು ಕೂಡ ನಾವು ರಕ್ಷಿಸ್ತಕ್ಕಂಥದ್ದಾಗಲಿ, ಯಾರನ್ನು ಕೂಡ ದ್ವೇಷಿಸ್ತಕ್ಕಂಥದ್ದಾಗಲಿ, ಯಾರ ಒಂದು ಸಂಘಟನೆ ಪರ ಇನ್ನೊಂದು ಸಂಘಟನೆ ವಿರೋಧ ಅಂತ ಇಲ್ವೇ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇರುವಂಥದ್ದು ನ್ಯಾಯದ ಪರ ಇದ್ದೇವೆ ಹೊರತು ಅನ್ಯಾಯದ ಪರ ನಾವು ನಿಲ್ಲೋದಿಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು, ಜನರಿಗೆ ಶಾಂತಿ ನೆಮ್ಮದಿ ಬೇಕು. ಯಾರು ಪ್ರಚೋದನೆ ಮಾಡ್ತಾರೆ ಅಂಥವ್ರಿಗೆ ಅವಕಾಶಗಳು ನಾವು ಕಟ್ಟುನಿಟ್ಟಿನ ಕ್ರಮಗಳು ತಗೊಳ್ತಕ್ಕ ಅನಿವಾರ್ಯ ಆಗ್ತದೆ. ಅದನ್ನು ನಾವು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಕಷ್ಟ ಸಂಕಷ್ಟ ತೊಂದರೆ ಆಗ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಆಗುತ್ತೆ ಹೊರತು ಬಡಪಾಯಿಗರಿಗೆ ಆಗ್ತಾರೆ ಹೊರತು, ಯಾರು ಕಷ್ಟದಲ್ಲಿದ್ದಾರೆ ಅವ್ರು ಮಾತ್ರ ಆಗ್ತದೆ ಹೊರತು ಯಾರ ಶ್ರೀಮಂತರ ಮಕ್ಕಳಿಗೆ ಏನೂ ಆಗೋದಿಲ್ಲ, ಯಾವ ದೊಡ್ಡ ಕುಟುಂಬದವ್ರಿಗೆ ಏನೂ ಆಗೋದಿಲ್ಲ, ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದವ್ರಿಗೆ ಏನೂ ಆಗೋದಿಲ್ಲ. ಯಾರು ಬದುಕದಲ್ಲಿ ಹೋರಾಟ ಮಾಡ ಅವರಿಗೆ ತೊಂದರೆ ಆಗ್ತದೆ. ಅದಕ್ಕೆ ನಾವು ಎಲ್ಲರೂ ಸೇರೋಣ, ಎಲ್ಲ ಪಕ್ಷದವ್ರು ಸೇರೋಣ, ಎಲ್ಲ ಸಂಘಟನೆಯವರು ಸೇರೋಣ, ಎಲ್ಲರನ್ನು ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಇದನ್ನು ಹೇಗೆ ಬಗೆಹರಿಸಬೇಕು? ಇವತ್ತು ನಮ್ಮ ಈ ಜಿಲ್ಲೆಯಲ್ಲಿ ಅದೊಂದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿಯವರು ಇಲ್ಲಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಇವತ್ತು ನಾವು ಇದನ್ನ ಮತ್ತು ಸಾಮರಸ್ಯವನ್ನ, ಶಾಂತಿ ನೆಮ್ಮದಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ವಿಷಯ ಇದು. ಈಗಾಗಲೇ ಅನೇಕ ಘಟನೆಗಳು ನಡೆದಿದೆ. ಅದನ್ನು ನಾವು ಹಿತಶ್ರೀ ಆಡಬೇಕು, ಅದು ಒಂದು ಕಂಟ್ರೋಲ್ ತಗೊಳ್ಬೇಕು. ಮತ್ತು ಯಾರು ಇದರಲ್ಲಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ. ರಾಜಕೀಯ ಮುಖಂಡರುಗಳು ನಾವು ಯಾವುದೇ ಸಿದ್ಧಾಂತ ಪಕ್ಷ ಯಾವುದೇ ಸೇರಿರಲಿ, ಆದರೆ ನಮ್ಮ ಕೊನೆಯ ಉದ್ದೇಶ ಏನಂತ ಹೇಳಿದ್ರೆ ಜನರ ಬದುಕನ್ನ ಹಸನ ಮಾಡ್ತಕ್ಕಂಥದ್ದು, ಜನರಿಗೆ ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಪ್ರೀತಿ ವಿಶ್ವಾಸವನ್ನು ಬೆಳೆಸ್ತಕ್ಕಂಥದ್ದು. ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದಕ್ಕೆ ತಯಾರಾಗಬೇಕಾದ್ರೆ ಇಡೀ ದೇಶ ಒಂದಾಗಬೇಕೇ ಹೊರತು ನಾವು ದೇಶವನ್ನು ಇಬ್ಬಾಗ ಮಾಡಿ ಅಥವಾ ದೇಶವನ್ನು ಒಡೆದು ನಾವು ಪಾಕಿಸ್ತಾನ ಎದುರಿಸೋಕ್ಕಾಗೋದಿಲ್ಲ. ನಾವು ಒಂದಾಗಿ ನಿಂತ್ಕೊಂಡು ಎದುರಿಸ್ತಾ ಇದ್ದೀವಿ, ಅದನ್ನು ಎದುರಿಸೋಣ. ನಾವು ಈ ಭಾರತ ದೇಶ ವಿಶ್ವದಲ್ಲೇ ಒಂದು ಇದಕ್ಕೆ ಆದಂಥ ಪ್ರತ್ಯೇಕವಾದಂಥ ಮಾನ್ಯತೆ ಗೌರವ ಇದೆ. ಇದೊಂದು ಪ್ರಜಾಪ್ರಭುತ್ವ ಇರುವಂಥ ದೇಶ, ನಮ್ಮ ಸಂವಿಧಾನ ಇರುವಂಥ ದೇಶ ಮತ್ತು ಎಲ್ಲರಿಗೂ ಕೂಡ ಅವಕಾಶ ಕೊಡುವಂಥ ದೇಶ ಇದು. ಧರ್ಮ ನೋಡೋದಿಲ್ಲ, ಭಾಷೆ ನೋಡೋದಿಲ್ಲ, ಜಾತಿ ನೋಡೋದಿಲ್ಲ ಮತ್ತು ಸೈದ್ಧಾಂತಿಕವಾಗಿ ಏನೇ ವ್ಯತ್ಯಾಸಗಳಿದ್ರೂ ಕೂಡ ಒಂದಾಗಿರುವಂತಹ
ಒಂದು ಬುನಾದಿ ಮೇಲೆ ಈ ದೇಶ ನಿರ್ಮಾಣ ಆಗಿದೆ, ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಹೆಚ್ಚು ಭಾಷಣ ಮಾಡ್ದೇನೆ ಆ ರೀತಿಯಾಗಿ ನಾವು ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ನಾನು ಕೂಡ ಖಂಡಿತವಾಗಿಯೂ ಉಸ್ತುವಾರಿ ಸಚಿವನಾಗಿ ಏನು ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಕೂಡ ಪ್ರಾಮಾಣಿಕ ಮಾಡ್ತಕ್ಕಂಥದ್ದಕ್ಕೆ ನನ್ನ ಪ್ರಯತ್ನ ಇರುತ್ತೆ ಅಂತ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು, ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.